ಅಥವಾ ಜ್ಯೂಸ್ ಅನ್ನೋದಾದರೆ 10 to 15 ml ಅಷ್ಟೇ. ಈ ಪ್ರಮಾಣದಲ್ಲಿ ನೀವು ಸೇವನೆ ಮಾಡ್ತಾ ಬಂದರೆ ಒಳ್ಳೆಯದು. ಯಾವಾಗ ಸೇವನೆ ಮಾಡಬೇಕು ಅಂದರೆ ಬೆಳಿಗ್ಗೆ ಸೇವನೆ ಮಾಡಿದ್ರೆ ಡಿಟಾಕ್ಸಿಫೈ ಥರ ಕೆಲಸ ಮಾಡುತ್ತೆ. ಬೆಳಗ್ಗೆ ಸೇವನೆ ಮಾಡಿದ್ರೆ ಇದು 2 ಥರ ಇದೆ. ಇದು ನಾವು ಯಾವಾಗ ಸೇವನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಯಾವ್ಯಾವ ಪಾತ್ವೆ ಒಳಗಡೆ ಆ್ಯಕ್ಟಿವೇಟ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಬೆಳಗ್ಗೆ ಸೇವನೆ ಮಾಡಿದ್ರೆ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ನಡೆಯುತ್ತೆ. ರಾತ್ರಿ ಊಟ ಆದಮೇಲೂ ಸೇವನೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೇವನೆ ಮಾಡಿದ್ರೆ ಇನ್ಫ್ಲಮೇಷನ್ ಪಾತ್ವೇನ ಕಮ್ಮಿ ಮಾಡ್ತಾ ಬರುತ್ತೆ. ಇದು ಎಷ್ಟು ಅದ್ಭುತ ಅಂದರೆ ಇನ್ಫ್ಲಮೇಟರಿ ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಉರಿ ಊತ ಅಂತ. ಪ್ರೋ ಇನ್ಫ್ಲಮೇಟರಿ ಸೈಟೋಕೈನು ದೇಹದಲ್ಲಿ ಆ್ಯಕ್ಟಿವೇಟ್ ಆದರೆ ನಮಗೆ ಗೊತ್ತಿಲ್ಲದಂತೆ ದೇಹದಲ್ಲಿ ಬಹಳಷ್ಟು ತೊಂದರೆಗಳಾಗೋಗಿರುತ್ತೆ. ಅದು ಯಾವಾಗಲೂ ಕಡಿಮೆ ಇರಬೇಕು. ಅದು ಇಂಟರ್ಲ್ಯೂಕಿನ್ನು 6, ಇಂಟರ್ಲ್ಯೂಕಿನ್ 10, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಇವೆಲ್ಲ ಕಡಿಮೆ ಇರಬೇಕು. ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನು ಜಾಸ್ತಿ ಇರಬೇಕು. ಆವಾಗ ಮಾತ್ರ ನಾವು ಆರೋಗ್ಯವಂತರು ಅಂತ ನಾವು ಹೇಳ್ಬೋದು. ಹಾಗಾಗಿ ರಾತ್ರಿ ಹೊತ್ತು ಸೇವನೆ ಮಾಡಿದ್ರೆ ಇನ್ಫ್ಲಮೇಟರಿ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ. ಬೆಳಗಿನೊತ್ತು ಡಿಟಾಕ್ಸಿಫಿಕೇಷನ್ನು, ನೈಟ್